ಬಿಕ್ಕಟ್ಟು ತಡೆಯದೆ ಹೋದ್ರೆ ಬಡತನದ ಮಹಾಸ್ಫೋಟ ಆಗಿಬಿಡುತ್ತೆ ಅಂತ ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ನಿಂದ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಜನ ಕೂಡ ಮಾತನಾಡಿದ್ದಾರೆ. ಏನು ಅಭಿಪ್ರಾಯ ಅವ್ರದ್ದು ಕೇಳಿ. ಯುದ್ಧದ ಪರಿಸ್ಥಿತಿಲಿ ಬೇರೆ ದೇಶದಲ್ಲೆಲ್ಲ ಕಡೆ ಹೆಚ್ಚು ಮಾಡಿದ್ದಾರೆ. ಇದು ಇಷ್ಟು ದಿನ ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ಒಳ್ಳೇದಕ್ಕೋಸ್ಕರನೇ, ಇಲ್ಲ ಅಂದರೆ ಹಾಗೆ ಅವರೇ ಹೇಳಿದಾಗೆ 10 ವರ್ಷ ಹಿಂದೆ ಹೋಗಿ ಬೇರೆ ಕಷ್ಟ ಆಗಬಾರ್ದು ಅನ್ನೋದು ರೀತಿಲಿ ಮಾಡಿದ್ದಾರೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆನೇ ಹೆಚ್ಚು ಮಾಡಿರೋದು. ಅದು ಮೊದಲಿಂದನೂ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಸುಮಾರು ಜನರು. ಅದನ್ನು ಈಗ ಸ್ವಲ್ಪ ಹೆಚ್ಚು ನಾವು ನಮ್ಮ ಬಳಕೆಗೆ ತರಬೇಕು. ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಬಳಸ್ಕೋಬೇಕು. ಬರೀ ಗಾಡಿಗಳಂತಲ್ಲ, ಎಲ್ಲ ಇಂಧನಗಳು ಸಹ ನಾವು ಅವಶ್ಯಕತೆಗೆ ತಕ್ಕಷ್ಟೇ ಬಳಸಬೇಕು. ಹಂಗಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ನಮ್ಮ ಪರ್ಸ್ನಲ್ಗೆ ಹೆಂಗೆ ಮೇಡಮ್? ಎಲ್ಲ ಪಬ್ಲಿಕ್ ಯೂಸ್ ಮಾಡಿದ್ರೆ ನಮಗೆ ಟೈಮ್ಗೆ ಕರೆಕ್ಟಾಗಿ ರೀಚ್ ಮಾಡೋಕ್ಕಾಗಲ್ಲ. ಮತ್ತು ಹೆಂಗೆ ಮಾಡೋಕ್ಕಾಗುತ್ತೆ? ಎಲ್ಲದಕ್ಕೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಕಷ್ಟ ಆಗಲ್ವಾ? ಆದರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, GST% ಜಾಸ್ತಿ ಆಗಿದೆ. ಗೊತ್ತಾಗ್ತಿಲ್ಲ ಏನು ಮಾಡೋದು. ಹೌದು ಮೇಡಮ್, ಇದು ಸ್ಪಂದಿಸಲೇಬೇಕಂದ್ರೆ. ಏನಕ್ಕಂದರೆ 106 ಇರೋದು ಪೆಟ್ರೋಲ್ ರೇಟ್ ಇವಾಗ 118 ಆಗಿದೆ. ಇನ್ನೂ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ಅಕ್ಷರಶಃ ಪಾಲಿಸಬೇಕು. ಮಾಡಿದ್ರೆ ಮಾತ್ರನೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಇಷ್ಟು ಸಾಧ್ಯನೋ ಅಷ್ಟು ಮಿತವ್ಯಯ ಇವಾಗ ಉಪಯೋಗಿಸ್ಲಿ. ಆಮೇಲೆ ಬೇಕಾದರೆ ಅನುಕೂಲ ಆದಮೇಲೆ ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ. ಬಟ್ ಬೇರೆ ಕಡೆ ಬೆಳೆ ನೋಡಿದ್ರೆ ಏನೂ ಕಡಿಮೆ ಆಗ್ತಾಯಿಲ್ಲ. ಸೊ ಪೆಟ್ರೋಲ್ ಆಗಲಿ ಏನಾದರೂ ಆಗಲಿ ಏನೂ ಮಾಡೋಂಗೆ ಆಗಿಲ್ಲ. ಸೊ ಓನ್ಲಿ ರಿಕ್ವೆಸ್ಟಿಂಗ್ ಕೆ ಇಫ್ ದೇರ್ ಇಸ್ ಎನಿ ಪಾಸಿಬಿಲಿಟಿ ಏನು ಬೆನಿಫಿಟ್ ಕೊಡಬೇಕಾದ್ರೆ ಪ್ಲೀಸ್ ಪಾಸ್ ಆನ್ ದ ಬೆನಿಫಿಟ್ ಟು ದ ಎಂಡ್ ಕನ್ಸ್ಯೂಮರ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಅಡ್ಜಸ್ಟ್ಮೆಂಟ್ ಅಂದರೆ ಇಫ್ ಸಮ್ಮನ್ ಈಸ್ ರಿಕ್ವೆಸ್ಟಿಂಗ್, ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಆಫ್ ಅ ಕಂಟ್ರಿ ಅವರೇ ರಿಕ್ವೆಸ್ಟ್ ಮಾಡ್ತಾವ್ರೆ, ಸ್ವಲ್ಪ ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ದಿಸ್ ಇಸ್ ಹೌ ಇಟ್ ಈಸ್. ಈಗ ನಮ್ಮ ಕಡೆಯಿಂದ ಏನಾದರೂ ಮಾಡ್ಬೋದಾಯ್ತಾನೆ. ಫಾರ್ ಎಕ್ಸಾಂಪಲು ಗಾಡಿ ಪೆಟ್ರೋಲ್ ಯೂಸೇಜ್ ಕಡಿಮೆ ಆದರೆ, ಯೂಸೇಜ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸು ಏನಾದರೂ ಆಗಿದ್ರೆ ನಮ್ಮ ಕಡೆಯಿಂದ ಮಾಡ್ಬೋದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.